BA ಹಾಗೂ BSWನ ಪ್ರಥಮ ಸೆಮಿಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ಚರ್ಚೆ ಮಾಡಿರುವ ಹಾಗೆ ಮತ್ತೆ ಈ ದಿನ ಇಲ್ಲಿ ಸುನಂದ ಬೆಳಗಾಂವ್ಕರ್ ಅವರ ಬಗ್ಗೆ ಕವಿ ಪರಿಚಯವನ್ನು ನೋಡ್ತಾ ಇದ್ದೇವೆ. ನಿಮ್ಮ ಪರೀಕ್ಷೆಗೆ ಇದು 5 ಅಂಕಕ್ಕೆ ಉಪಯೋಗವಾಗ್ತದೆ, ಅದರ ಜೊತೆಗೆ 1 ಅಂಕಕ್ಕೂ ಕೂಡ ಇದು ಉಪಯೋಗ ಆಗ್ತದೆ. ವಿದ್ಯಾರ್ಥಿಗಳು ಆಲಿಸ್ಬೋದು, ಬರೆದಿಟ್ಕೋಬೋದು. ಇಲ್ಲಿ ಈ ಹೊತ್ತು ಸುನಂದ ಬೆಳಗಾಂವ್ಕರ್ ಅವರ ಬಗ್ಗೆ ಒಂದಿಷ್ಟು ಕವಿ ಪರಿಚಯ, ಅವರ ಭಾವಚಿತ್ರವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ. ಇವರೇ ಸುನಂದ ಬೆಳಗಾಂವ್ಕರ್ ಅವರು. ಕವಯತ್ರಿ ಸುನಂದ ಬೆಳಗಾಂವ್ಕರ್ ಅವರು ಎಲ್ಲಿ ಜನಿಸಿದರು ಅಂತಂದರೆ, ಇವರ ಜನ್ಮಸ್ಥಳ ಧಾರವಾಡದಲ್ಲಿ ಜನಿಸ್ತಾರೆ. ಧಾರವಾಡದಲ್ಲಿ ಇವರ ಜನನ ಆಗ್ತದೆ. ಇವರ ಪತಿ ಬಿಂದುರಾವ್ ಬೆಳಗಾಂವ್ಕರ್ ಅನ್ನೋದು ಇವರ ಪತಿ ಹೆಸರಾಗಿದೆ. ಮೂಲತಃ ಇಂಗ್ಲೀಷ್ ಸಾಹಿತ್ಯದಲ್ಲಿ MA ಪದವಿಯನ್ನು ಪಡೆದ ಇವರು ಬೇರೆ ಬೇರೆ ಸಾಹಿತ್ಯದಲ್ಲಿ, ಬೇರೆ ಬೇರೆ ವಿಷಯದ ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿಯನ್ನು ಪಡೆದಿದ್ದಾರೆ. ಹಾಗೆ ತಮ್ಮ ಬಹುತೇಕ ಜೀವನವನ್ನು ಬೇರೆ ಬೇರೆ ದೇಶಗಳಲ್ಲಿ ಇವರು ಕಳೆದಿದ್ದಾರೆ. ತಮ್ಮ ಬರವಣಿಗೆಯಲ್ಲಿ ಸಹಜವಾಗಿಯೇ ತಾಯ್ನಾಡಿನ ತುಡಿತ, ಬರವಣಿಗೆಯ ಸೆಳೆತ, ಉತ್ತರ ಕರ್ನಾಟಕ ಶೈಲಿಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಕವಿ ರಾಮಚಂದ್ರ ಶರ್ಮಾ ಅವರ ಪ್ರೇರಣೆಗೆ ಅಥವಾ ಒತ್ತಾಸೆಗೆ ಕನ್ನಡ ಸಾಹಿತ್ಯದಲ್ಲಿ ಗಮನಾರ್ಹವಾದ ಸಾಧನೆಯನ್ನು ಮಾಡಿದ್ದಾರೆ. ಇವರು ಕನ್ನಡ ಸಾಹಿತ್ಯದಲ್ಲಿ ಅಗ್ರಗಣ್ಯ ಲೇಖಕಿ ಆಗಲಿಕ್ಕೆ ರಾಮಚಂದ್ರ ಶರ್ಮಾ ಅವರು ಮುಖ್ಯ ಕಾರಣ ಆಗ್ತಾರೆ. ಹಾಗೆ ಇವರು ಬರೆದ ಕೃತಿಗಳು ಇಲ್ಲಿವೆ ನೋಡಿ. ಇವರು ಬರೆದ ಪ್ರಮುಖವಾದ ಕೃತಿಗಳು ಕಜ್ಜಾಯ, ಮೊದಲ ಪ್ರಬಂಧ ಸಂಕಲನ, ಮದ್ಗಂಧದ ಕಥೆಗಳು, ನಾಸು ಕಾಯಕವೇ ಕೈಲಾಸ ಹಾಗೂ ಜವಾದಿ ಅನ್ನುವಂಥದ್ದು ಇವರು ಬರೆದ ಕೃತಿಗಳು. ಈ ಕಾದಂಬರಿಗಳು ಇವರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟವು. ಶಾಲ್ಮಲಿ ಕವಿತಾ ಸಂಕಲನ, ಕೈತುತ್ತು ಮತ್ತು ಕೊಡುವುದೇನು ಕೊಂಬುವುದೇನು ಇತ್ಯಾದಿ ಕೃತಿಗಳನ್ನು ಇವರು ಬರೀತಾರೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂಥ ಸುನಂದ ಬೆಳಗಾಂವ್ಕರ್ ಅವರಿಗೆ ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಗಳು ದೊರೆತಿವೆ ಅನ್ನೋದನ್ನು ನೋಡೋಣ. ಇವರ ಸಾಹಿತ್ಯ ಸೇವೆಗಾಗಿ, ಸುನಂದ ಬೆಳಗಾಂವ್ಕರ್ ಅವರ ಸಾಹಿತ್ಯ ಸೇವೆಗಾಗಿ ಶ್ರೀಮತಿ ರತ್ನಮ್ಮ ಹೆಗಡೆ ಪ್ರಶಸ್ತಿ ಸಿಗ್ತದೆ, ವರ್ಧಮಾನ ಪೀಠ ಪ್ರಶಸ್ತಿ ಸಿಗ್ತದೆ, ಅನುಪಮ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳು ಇವರಿಗೆ ದೊರೆತವೆ. ಹಾಗಾದರೆ ಸುನಂದ ಬೆಳಗಾಂವ್ಕರ್ ಅವರ ಕುರಿತಾಗಿ ಯಾವ್ಯಾವ ಪ್ರಶ್ನೆಗಳು 1 ಅಂಕದಲ್ಲಿ ಬರ್ಬೋದು ಅಂತಂದರೆ ನೋಡಿ. ಪ್ರಶ್ನೆ 1, ಸುನಂದ ಬೆಳಗಾಂವ್ಕರ್ ಅವರ ಜನ್ಮಸ್ಥಳ ಯಾವುದು ಅಂತಲೂ ಕೂಡ ಕೇಳ್ಬೋದು. ಇದಕ್ಕೆ ಸರಿ ಉತ್ತರ ಧಾರವಾಡ ಜಿಲ್ಲೆ ಅಂತ ಸರಿ ಉತ್ತರ ಆಗಿರ್ತದೆ. ಪ್ರಶ್ನೆ 2, ಸುನಂದ ಬೆಳಗಾಂವ್ಕರ್ ಅವರ ಪತಿಯ ಹೆಸರೇನು, ಹೀಗೂ ಕೂಡ ಕೇಳ್ಬೋದು. ಅವರ ಪತಿ ಬಿಂದುರಾವ್ ಬೆಳಗಾಂವ್ಕರ್ ಅವರು ಅವರ ಪತಿಯಾಗಿದ್ದಾರೆ. ಪ್ರಶ್ನೆ 3, ಸುನಂದ ಬೆಳಗಾಂವ್ಕರ್ ಅವರ ಯಾವ ವಿಷಯದಲ್ಲಿ MA ಪದವಿಯನ್ನು ಪಡೆದರು. ಇವರು ಇಂಗ್ಲೀಷ್ ವಿಷಯದಲ್ಲಿ MA ಪದವಿಯನ್ನು ಪಡೆದವರಾಗಿದ್ದಾರೆ. ನಂತರ ಇದು ಹೋದ ಪರೀಕ್ಷೆಯಲ್ಲಿ, ಪರೀಕ್ಷೆಯಲ್ಲಿ ಪ್ರಥಮ ಸೆಮಿಸ್ಟರ್ನ BA ವಿದ್ಯಾರ್ಥಿಗಳ ಈ ಪರೀಕ್ಷೆಯಲ್ಲಿ ಇದು ಬಿದ್ದಿತ್ತು. ಭಾಳ ಮುಖ್ಯವಾದ ಕೃತಿ ಕಜ್ಜಾಯ. ಇದು ಯಾರ ಕೃತಿಯಾಗಿದೆ ಅಂತ ಕೇಳಿದರು, ಮತ್ತು ಅದನ್ನು ನಾನಿಲ್ಲಿ ನೆನಪಿಸ್ತಾ ಇದ್ದೇನೆ. ಇದು ಸುನಂದ ಬೆಳಗಾಂವ್ಕರ್ ಅವರ ಕೃತಿಯಾಗಿದೆ. ಇಷ್ಟು ಕವಿ ಪರಿಚಯ ನೋಡಿಕೊಂಡಿದ್ದೇ ಆದರೆ 5 ಅಂಕ ಜೊತೆಗೆ 1 ಅಂಕ, ನಿಮಗೆ ಒಟ್ಟು 6 ಅಥವಾ 7 ಅಂಕಗಳು ಇದರಿಂದ ಸಿಗ್ಬೋದು. ಅದಕ್ಕೆ ವಿದ್ಯಾರ್ಥಿಗಳು ಕವಿ ಪರಿಚಯ ಹೀಗೆ ಬರೀಬೋದು. ನಿಮ್ಮ ವರ್ಕ್ಬುಕ್ಕನ್ನು ಬರಲಿಕ್ಕೆ ಇದು ಸಹಾಯ ಆಗ್ತದೆ, ವರ್ಕ್ಬುಕ್ಕಿಗೂ ಕೂಡ ಇದು ಸಹಾಯ ಆಗ್ತದೆ. ವಿದ್ಯಾರ್ಥಿಗಳು ನೋಡಿಕೋಬಹುದು. ಸುನಂದ ಬೆಳಗಾಂವ್ಕರ್ ಅವರ ಕುರಿತಾಗಿ ಒಂದಿಷ್ಟು ಕವಿ ಪರಿಚಯವನ್ನು ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಇದೇ ರೀತಿಯಾದ ಗದ್ಯ ಪದ್ಯಗಳ ಕವಿ ಪರಿಚಯಗಳ ನೋಟ್ಸನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇಂತಿ ಭೀಮಣ್ಣ ಸರ್, BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.